ನೋಡಿ, ರಾಜ್ಯ ಕಾಂಗ್ರೆಸ್ನಲ್ಲಿ ಹಿರಿಯ ಸಚಿವರ ಒಂದು ಖಾತೆ ಖ್ಯಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದು ಸಿಎಂ ಡಿಕೆ ಶಿವಕುಮಾರ್ ಅವರ ಮನವೊಲಿಸಿದ್ದಾರೆ. ಸಣ್ಣ ಪುಟ್ಟ ವಿಚಾರಗಳು ಇರುತ್ತವೆ, ಸರಿ ಹೋಗುತ್ತೆ. ಸಿಎಂ ಶಾಸಕರು ಸೇರಿ ಎಲ್ಲರಿಗೂ ಕೂಡ ಅವರದೇ ಆದ ಒಂದು ಜವಾಬ್ದಾರಿ ಇದೆ. ನನಗೆ ಇದೇ ಖಾತೆ ಬೇಕು ಅಂತ ಹೇಳೋದು ತಪ್ಪು. ಕೆಲಸ ಮಾಡಲು ಯಾವ ಖಾತೆ ಆದ್ರೆ ಏನು? ಎಲ್ಲ ಸಚಿವರಲ್ಲಿ ಬೆಸ್ಟ್ ಸಚಿವರು ರಾಮಲಿಂಗಾರೆಡ್ಡಿ. ಗನ್ಮ್ಯಾನ್, ಪಿಎ ಇಲ್ಲ, ಎಲ್ಲರಿಗೂ ಕೂಡ ಸ್ಪಂದಿಸ್ತಾರೆ. ಹೀಗಂತ ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಸಾಹೇಬರನ್ನ ಮಾತಾಡಿದ್ದಾರೆ, ಅವರು ಮನವೊಲಿಸಿ ಬಂದಿದ್ದಾರೆ. ನಾರ್ಮಲ್ ಆಗಿ ಚಿಕ್ಕ ಪುಟ್ಟ ವಿಚಾರ ಇರ್ತವೆ, ಅದೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳುವಂತದ್ದೇನಿಲ್ಲ, ಒಳ್ಳೇದಾಗುತ್ತೆ. ಬರಬೇಕು ಆ ತಲೆನೋವುಗಳೆಲ್ಲ ಬಂದಾಗ್ಲೇನೆ ನಾವು ಎಲ್ಲರೂ ನಮ್ಗೆ ತಿಳ್ಕೊಳ್ಳೋಕ್ಕಾಗೋದು. ಇಲ್ಲ ಏನು ತಲೆನೋವು ಬಂದಿಲ್ಲ ಅಂದ್ರೆ ಯಾವ್ದು ಗೊತ್ತಿಲ್ಲ ಆಗೋಗ್ಬಿಡ್ತದೆ. ಎಲ್ಲ ತಿಳ್ಕೋಬೇಕಂದ್ರೆ ಆ ತಲೆನೋವುಗಳೆಲ್ಲ ಬರ್ತಾ ಇರಬೇಕು. ಬಂದಾಗ್ಲೇನೆ ಜವಾಬ್ದಾರಿ ಅನ್ನೋದು, ಮುಖ್ಯಮಂತ್ರಿ ಅನ್ನೋದು, ಒಂದು MLA ಅನ್ನೋದು ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ. ಎಲ್ಲಾ ತಲೆನೋವುಗಳು ನಮ್ಗೆ ಬರ್ತಾ ಇದ್ದಾಗೆ ನಾವು ಒಂದೊಂದಕ್ಕೆ ಒಂದೊಂದು ದಾರಿಯನ್ನು ಹುಡುಕಿ ಅದನ್ನು ಮಾಡೋದು. ಕೆಲಸ ಮಾಡೋದು ಯಾವ ಖಾತೆ ಕೊಟ್ಟರು ಕೆಲಸ ಮಾಡೋದು. ಅದರಲ್ಲೂ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತಂದ್ರೆ ಎಂಟೈರ್ ಮಿನಿಸ್ಟರ್ಸ್ ಎಷ್ಟು ಜನ ಇದ್ರು, ಇದಕ್ಕೆ ಮುಂಚೆ ಇದ್ದಿದ್ದು ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಜನ ಇದ್ರು, ಎಲ್ಲರಿಗಿಂತೂ ಬೆಸ್ಟ್ ಮಿನಿಸ್ಟರ್ ಅಂದ್ರೆ ರಾಮಲಿಂಗಾರೆಡ್ಡಿ. ಒಂದು PA ಇಲ್ಲ, ಯಾರು ಇಲ್ಲ. ಫೋನ್ ಮಾಡಿದ್ರೆ 100% ರಿಸೀವ್ಡ್.